ಮರದ ಸೊಪ್ಪು ಬಿಳಿ ನುಗ್ಗೆ. ಇದು ಕಪ್ಪು ನುಗ್ಗೆ ಆದರೆ ಒಂದೊಂದು ಕಹಿ ಇರುತ್ತೆ, ಒಂದೊಂದು ಸಿಹಿ ಇರುತ್ತೆ. ಆದರೆ ಇದು ಬಿಳಿ ನುಗ್ಗೆ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ನೀವು ಇದೇ ಥರ ಉಪ್ಸಾರು ಮಾಡ್ತೀರಾ? ಕಮೆಂಟ್ ಮಾಡಿ. ಇಷ್ಟೇ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಯಿತು. ಮೋಹಿತ ಬಿಡಿಸ್ತಾ ಇದ್ಲು, ಬಟ್ ನಾನು ಸಡನ್ನಾಗಿ ನೋಡಿದೆ. ನೋಡಿ ಉಳಿದು ಮೊಟ್ಟೆಗಳು ಹೇಗಿದೆ. ಬಟ್ ನೀಟಾಗೆ ನೋಡ್ಕೊಂಡು ಹಿಂದೆ ಮುಂದೆ ಎಲ್ಲ ನೀಟಾಗಿ ಅದು ನುಗ್ಗೆ ಸೊಪ್ಪನ್ನ ಒದ್ರಿ ಆಮೇಲೆ ಬಿಡಿಸ್ಬೇಕು. ಮಂಡ್ಯ ಸೈಡೆಲ್ಲ ಇದೇ ಥರ ಮಾಡೋದು. ನುಗ್ಗೆ ಸೊಪ್ಪನ್ನ ಅವಾಗ ಬಿಳಿ ಪಂಚೆ ಹಾಸ್ಕೊಂಡು ಇಲ್ಲ ಒಂದು ಬಿಳಿ ಬಟ್ಟೆ ಹಾಸ್ಕೊಂಡು ಬಿಡಿಸ್ತಾ ಇದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾ ಇದ್ದೀನಿ. ಏಕೆ ಅಂತ ಅಂದರೆ ಮನೆಗೆ ನೆಂಟರು ಬಂದಿದ್ದರಿಂದ, ಮಕ್ಕಳು ಇದ್ದಿದ್ದರಿಂದ ನಾವು ಅವತ್ತಿಂದ ಉಪ್ಸಾರು ಏನು ಮಾಡೇ ಇಲ್ಲ. ಏಕೆಂದರೆ ವೀಕ್ಲಿ 2 ಡೇಸ್ ನಮ್ಮ ಮನೇಲಿ ಉಪ್ಸಾರು ಇದ್ದೇ ಇರುತ್ತೆ. ಮಕ್ಳುಗಳು ಸರಿಯಾಗಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ಬರೀ ನಾನ್ ವೆಜ್ ಆಯಿತು. ಸೊ ಹಾಗಾಗಿ ನಮಗೂ ನಾನ್ ವೆಜ್ ತಿಂದು ತಿಂದು ಬೇಜಾರಾಗಿದೆ. ಇವತ್ತು ನಾನು ಉಪ್ಸಾರು ಮಾಡ್ತೀನಿ. ನುಗ್ಗೆ ಸೊಪ್ಪು ಹೊರಗಡೆಯಿಂದ ತರ್ತಾ ಇಲ್ಲ, ನಮ್ಮದೇ ಮರದಲ್ಲಿ ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ನಾವು ಫ್ರೆಶ್ಶಾಗಿ ಕಿತ್ಕೊಂಡು ನಾವು ಉಪ್ಸಾರು ಮಾಡ್ತೀವಿ. ಬನ್ನಿ ನುಗ್ಗೆ ಸೊಪ್ಪನ್ನ ಮೇಲ್ಗಡೆ ಹೋಗಿ ಕಿತ್ಕೊಬರೋಣ. ಇಲ್ಲಿದೆ ಆದರೂ ಹೋಗಿ ಸೊಪ್ಪು ಕಿತ್ಕೊಬರೋಣ. ಯಾರ್ಯಾರು ಹೋಗ್ತಾ ಇದ್ದೀವಿ ಮಗನೇ ಸೊಪ್ಪು ಕಿತ್ಕೊಬರೋಕ್ಕೆ? ನನ್ನ ಅಳಿಯ ಹೆಲ್ಪ್ ಮಾಡ್ತಾನಂತೆ ನೋಡಿ, ನಾನು ಕೈ ಎಟ್ಸಲ್ಲ. ಮರ ಹತ್ತಿ ಅವನೇ ನುಗ್ಗೆ ಸೊಪ್ಪನ್ನ ಕಿತ್ಕೊಡ್ತಾನೆ. ಇವಾಗ ನನಗೆ ದೊಡ್ಡದಾಗಿ ಬೆಳೆದಿತ್ತು, ಅದು ಲೈನ್ಗೆಲ್ಲ ತಾಕುತ್ತೆ, ಮಕ್ಕಳು ಮೇಲೆಲ್ಲ ಓಡಾಡ್ತಾರೆ, ಬಂದು ಆಟ ಆಡುವಾಗ ಮುಟ್ಕಿಡ್ತಾರೆ ಅಂತ ಅಂದ್ಬಿಟ್ಟು ಮಾವ ಎಲ್ಲ ಫುಲ್ಲು ಕಟ್ ಮಾಡಿತ್ತು. ಇವಾಗ ಮತ್ತೆ ಅದೇ ರೀತಿ ಚೆನ್ನಾಗಿ ಬೆಳ್ಕೊಂಡಿದೆ, ಬಟ್ ಕೈ ಎಟಕ್ತಾ ಇಲ್ಲ. ಒಂದು ದೊಣ್ಣೆ ತೊಗೊಂಡು ಎಳ್ಕೊಂಡು ಕಟ್ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ ಸೊಪ್ಪು, ತಿನ್ನೋಕ್ಕೆ ಸ್ವೀಟಾಗಿರುತ್ತೆ. ನುಗ್ಗೆ ಸೊಪ್ಪು ಕಹಿ ಕಹಿ ಬರುತ್ತೆ. ಆದರೆ ಮರದ ಸೊಪ್ಪು ಬಿಳಿ ನುಗ್ಗೆ. ಇದು ಕಪ್ಪು ನುಗ್ಗೆ ಆದರೆ ಒಂದೊಂದು ಕಹಿ ಇರುತ್ತೆ, ಒಂದೊಂದು ಸಿಹಿ ಇರುತ್ತೆ. ಆದರೆ ಇದು ಬಿಳಿ ನುಗ್ಗೆ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ, ಕಹಿ ಬರಲ್ಲ. ನಮ್ಮ ಓನರ್ ಚೆನ್ನಾಗಿ ಬೆಳೆಸ್ಬಿಟ್ಟು ಹೋಗಿದ್ದಾರೆ ನಮಗೋಸ್ಕರ ಅಂತ. ನಮ್ಮ ಮರದಲ್ಲಿ ಇಷ್ಟು ನುಗ್ಗೆ ಸೊಪ್ಪು ಸಿಕ್ತು, ಇನ್ನೂ ಇದೆ, ಬಟ್ ಕೈಗೆ ಎಟ್ಸಲ್ಲ. ಸದ್ಯಕ್ಕೆ ಇವಾಗ ನಮಗಿಷ್ಟು ಸಾಕು ತೊಗೊಬಂದಿದ್ದೀವಿ. ಇದನ್ನು ಬಿಡಿಸಿ ಇವಾಗ ಉಪ್ಸಾರು ಮಾಡೋಣ. ಫಸ್ಟ್ ಇದನ್ನು ಬಿಡ್ಸೋಕ್ಕೆ ಅಶ್ವಿನಿ ಕೈಗೆ ಕೊಡೋದು ನಾನು. ಸೊಪ್ಪು ಬಿಡಿಸಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಬೇಳೆ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನಾನು ಬೇಳೆ ಬೇಯೋಕ್ಕೆ ನೀರಿಟ್ಟು ಒಂದು ಬಟ್ಲು ಬೇಳೆ ತೊಗೊಂಡು ತೊಳೆದ್ಬಿಟ್ಟು ನೀಟಾಗಿ ಬೇಯಿಸ್ತೀನಿ. ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ. ಖಾರ ಬೇಕಲ್ವಾ, ಉಪ್ಸಾರು ಖಾರ ಮಾಡ್ತೀವಿ ನಾವು. ಒಬ್ಬೊಬ್ಬರು ಖಾರ ಮಾಡಲ್ಲ, ಸಪ್ರೇಟ್ ಖಾರ ಮಾಡಲ್ಲ. ಅವರು ಖಾರ ಮಾಡಿಬಿಟ್ಟು ಉಪ್ಸಾರು ನೀರೊಳಗಡೆ ಹಾಕಿ ಅದು ಬಸ್ಸಾರು ಥರ ಮಾಡ್ಕೊಬಿಡ್ತಾರೆ. ಒಬ್ಬೊಬ್ಬರು ಚೆನ್ನಾಗಿರಲ್ಲ. ನಾವು ಸಪ್ರೇಟ್ ಖಾರ ಇಟ್ಕೊಂಡು ನೀರು ಸಪ್ರೇಟ್ ಇಟ್ಕೊಂಡು ಯಾರಿಗೆ ಎಷ್ಟು ಬೇಕು ಅಷ್ಟು ಖಾರನ ಹಾಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ಸಪ್ರೇಟ್ ಖಾರ ಮಾಡಿಟ್ಟಿರ್ತೀವಿ. ಈಗ ಬೇಳೆ ಮತ್ತು ಟೊಮೊಟೊನ ಬೇಯಕ್ಕೆ ಹಾಕ್ಬಿಟ್ಟು ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಬರೋಣ. ಸೊಪ್ಪು ಬಿಡಿಸೋ ಅಷ್ಟರಲ್ಲಿ ಬೇಳೆ ಬೆಂದಿರುತ್ತೆ, ಬೇಗ ಆಗುತ್ತೆ. ಅಡುಗೆ ಮಾಡೋದು ದೊಡ್ಡ ವಿಷಯನೇ ಅಲ್ಲ, ಅರ್ಧ ಗಂಟೆಗೆ ಆರಾಮಾಗಿ ಅಡುಗೆ ಮಾಡ್ಬೋದು. ಇನ್ನೊಂದು 50 ಸಲ ಕೊಡ್ರ. ಬೇಳೆ ಬೇಯಲಿ ಅಂತ 1 ಸ್ಪೂನು ಸುಮ್ಮನೆ ಒಂದು ಚಿಟಿಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಅಶ್ವಿನಿ ಸೊಪ್ಪು ಕಿತ್ಕೊಬರುವಾಗ ಸೊಪ್ಪು ಬಿಡಿಸ್ಕೊಡು ಅಶ್ವಿನಿ ಅಡುಗೆ ಮಾಡೋಕ್ಕೆ ಅಂತ ಕೊಟ್ಟೆ. ಆದರೆ ಅಶ್ವಿನಿ ಲಾಸ್ಟ್ಗೆ ನೀವೇ ಬಿಡಿಸ್ಕೊಳ್ಳಿ ಎತ್ತಿಗೆ ಅಂತ 2 ಮಕ್ಳನ್ನ ಕೂರಿಸಿ ಬಿಡಿಸ್ತಾ ಇರೋದು ನೋಡಿ. ಹೆಲ್ಪರ್ಸ್. ಒಂದು ಹೆಣ್ಣಾಳು ಒಂದು ಗಂಡಾಳು. ನುಗ್ಗೆ ಸೊಪ್ಪನ್ನ ಅವಾಗ ಬಿಳಿ ಪಂಚೆ ಹಾಸ್ಕೊಂಡು ಇಲ್ಲ ಒಂದು ಬಿಳಿ ಬಟ್ಟೆ ಹಾಸ್ಕೊಂಡು ಬಿಡಿಸ್ತಾ ಇದ್ರು. ಬಟ್ ಕಾರಣ ಏನು ಅಂತ ನಮಗೂ ಗೊತ್ತಿಲ್ಲ. ಕಹಿ ಬರುತ್ತೆ ಅಂತ ಅನ್ನೋರು. ಹೌದಾ, ಏನೋ ಗೊತ್ತಿಲ್ಲ. ಮೊಯ್ತ ಹಂಗೆಲ್ಲ ಬಿಡಿಸ್ಬಾರ್ದು, ನೆಲ ಸೋಕಬಾರ್ದು. ನೆಲ ಸೋಕಿದ್ರೆ ನುಗ್ಗೆ ಸೊಪ್ಪು ಕಹಿ ಬರುತ್ತೆ ಅನ್ನೋರು. ಹೌದಾ, ಏನು ಅಂತ ಗೊತ್ತಿಲ್ಲ. ಮೊಯ್ತ ಬಿಡಿಸ್ತಾ ಇದ್ಲು, ಬಟ್ ನಾನು ಸಡನ್ನಾಗಿ ನೋಡಿದೆ. ನೋಡಿ ಉಳಿದು ಮೊಟ್ಟೆಗಳು ಹೇಗಿದೆ. ಬಟ್ ನೀಟಾಗೆ ನೋಡ್ಕೊಂಡು ಹಿಂದೆ ಮುಂದೆ ಎಲ್ಲ ನೀಟಾಗಿ ಅದು ನುಗ್ಗೆ ಸೊಪ್ಪನ್ನ ಒದ್ರಿ ಆಮೇಲೆ ಬಿಡಿಸ್ಬೇಕು. ಇಲ್ಲಾಂದರೆ ಈ ಥರ ಹುಳಗಳು ಮಕ್ಕಳಿಗೆ ಹೊಟ್ಟೆ ಒಳಗಡೆ ಹೋದರೆ ಇನ್ಫೆಕ್ಷನ್ ಆಗಿ ಅವ್ರಿಗೆ ವಾಂತಿ ಭೇದಿ ಆ ಥರ ಸ್ಟಾರ್ಟ್ ಆಗುತ್ತೆ ಫಸ್ಟು. ಬಟ್ ನಮಗೆ ಗೊತ್ತಿರಲ್ಲ, ಮಕ್ಳಿಗೆ ನಾವು ಏನು ತಿನ್ನಿಸಿದ್ದೀವಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನೋಡಿ ಹಿಂದೆ ಮುಂದೆ ಎಲ್ಲ ನೀಟಾಗಿ ಫಸ್ಟ್ ಹಿಂಗೆ ಒದ್ರಬೇಕು, ಇಲ್ಲ ಅಂತ ಅಂದರೆ ಹುಳಗಳಿರುತ್ತೆ. ನುಗ್ಗೆ ಸೊಪ್ಪು ನುಗ್ಗೆಕಾಯಿನ ಒಬ್ಬೊಬ್ಬರು ಹೀಟು ಅಂತ ತಿನ್ನಲ್ಲ, ಏಕೆಂದರೆ ಅದು ಜಾಸ್ತಿ ಬರೋದು ಸಮ್ಮರ್ ಸೀಸನಲ್ಲೇ ನುಗ್ಗೆಕಾಯಿ ಬರೋದ್ರಿಂದ ಹೀಟು ಅಂತ ತಿನ್ನಲ್ಲ. ಬಟ್ ತಿನ್ನಬೇಕು, ಒಳ್ಳೆಯದು. ಏಕೆಂದರೆ ಜಾಸ್ತಿ ಕಬ್ಬಿಣಾಂಶ ಇರೋದು, ಐರನ್ ಕಂಟೆಂಟ್ ಇರೋದು ಜಾಸ್ತಿ ನುಗ್ಗೆ ಸೊಪ್ಪಲ್ಲೇ.
ನುಗ್ಗೆಕಾಯಿನೂ ಅಷ್ಟೇ ಹಾಲ್ಗಿಂತ ಹೆಚ್ಚು ಕ್ಯಾಲ್ಶಿಯಮ್ಮು ಏನೋ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಕೂದಲು ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಶುಗರು BP ಶುಗರು ಇರುವಂಥವ್ರು ಅಷ್ಟೇ. ಮತ್ತು ನುಗ್ಗೆ ಸೊಪ್ಪಲ್ಲಿ ತುಂಬ ಹೆಲ್ತಿ. ನೋಡಿ ನನ್ನ ಮಗಳೇ ಹೇಳ್ತಾ ಇದ್ದಾಳೆ. ಕೊಡಪ್ಪ ನೋಡಿ ಈ ಥರ ನಮ್ಮ ಮಕ್ಕಳು ನಾವೇನಾದರೂ ಮಾಡ್ತೀವಿ ಅಂತ ಕುತ್ಕೊಂಡ್ರೆ ತುಂಬ ಹೆಲ್ಪ್ ಮಾಡ್ತಾರೆ. ಮತ್ತು ನಾವು ಅದನ್ನು ತುಂಬ ನೀಟ್ ಮಾಡೋವಂಥ ಕೆಲಸನೂ ಮಾಡ್ತಾರೆ. ಬೆಂದ್ರೇ ರುಚಿ ಇರುತ್ತೆ ಉಪ್ಸಾರು. ಅಲ್ಲಿ ನೋಡಿ ಬನ್ನಿ, ನಾನಿಲ್ಲಿ ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದ್ದೀನಿ. ಒಂದ್ಸಲ ನೀರು ಹಾಕಿ ತೊಳಿಬೇಕು. ನಾವು ಅಡುಗೆ ಮನೇಲಿ ಅಡುಗೆ ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳು ನೋಡಿ ಬನ್ನಿ, ಇವರು ಹಾಲ್ನೇ ಕಿಚನ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತಿದ್ದೀರಪ್ಪ? ನಮಗೆ ಕೆಲಸ ಮಾಡೋದ್ರಲ್ಲಿ ಟೈಮ್ ಹೆಂಗೆ ಹೋಗುತ್ತೆ ಅಂತ ಅಂದರೆ ನೋಡಿ, ಸಾಕು ಸಾಕು. ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಹಾಗೇಂದ್ರೆ ಡೈಲಾಗ್ ಎಷ್ಟು ಜಾಸ್ತಿ ಮಾಡ್ತೀನಿ, ಖಾರ ಇರೋದೇ ಇಲ್ಲ. ಮಾವು ಕೈಗೆ ಹಾಕೊಂತೀನಿ ನಾನು. ನಾವು ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಉಪ್ಸಾರು ಖಾರಕ್ಕೆ ಏನೇನು ಹಾಕ್ತೀವಿ ಅಂತ ತೋರಿಸ್ತೀನಿ. ಒಬ್ಬೊಬ್ಬರು ಹಸಿಮೆಣ್ಸಿನ್ಕಾಯಿ ಖಾರ ಮಾಡ್ತಾರೆ. ಬಟ್ ಗ್ಯಾಸ್ಟ್ರಿಕ್ಕು ಅಂತ ನಮ್ಮ ಮನೇಲಿ ಮಾವನಿಗಾಗಲ್ಲ, ಆಪ್ರೇಷನ್ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಮಾವ. ಸೊ ಹಾಗಾಗಿ ನಮಗೂ ಆಗಲ್ಲ. ಅದಕ್ಕೆ ನಾವು ಯಾವಾಗಲೂ ಒಣಮೆಣ್ಸಿನ್ಕಾಯಿನೇ ಖಾರ ಮಾಡೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹುರ್ಕೋಬೇಕು. ಸೀಸ್ಕೊಂಡ್ರೆ ಕಪ್ಪಗಾಗ್ಬಿಡುತ್ತೆ ಮೆಣಸಿನ್ಕಾಯಿ. ಮೀಡಿಯಮ್ಮಾಗೆ ಬಿಸಿ ಮಾಡ್ಕೋಬೇಕದು. ಎಲ್ಲರೂ ಕೆಂಪಗಿರೋ ಥರನೇ ಮಾಡ್ಕೋಬೇಕು. ಒಬ್ಬೊಬ್ಬರು ತೆಂಗಿನಕಾಯಿ ಎಲ್ಲ ಹಾಕ್ತಾರೆ, ಬಟ್ ಅದು ಜಾಸ್ತಿ ದಿವಸ ಇಟ್ಟರೆ ಹಾಳಾಗುತ್ತೆ. ಅದರಲ್ಲಿ ಬೇಸಿಗೆಲಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ, ಹಾಳಾಗುತ್ತೆ. ಸೊ ಹಾಗಾಗಿ ನಾನು ತೆಂಗಿನಕಾಯಿ ಎಲ್ಲ ಹಾಕಲ್ಲ, ಸೊಪ್ಪಿಗೆ ಮಾತ್ರ ಹಾಕ್ತೀನಿ ತೆಂಗಿನಕಾಯಿ. ಹಳ್ಳಿಗಳ ಕಡೆ ಇದನ್ನು ಗೊಡ್ಗಾರ ಅಂತ ಏನೋ ಕರೀತಾರೆ. ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ. ಒಲೆಯಲ್ಲಿ ಆ ಕಾಲದಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಒಲೆ ಇದ್ದಾಗ, ಹೊಲ ಅಂತ ಹೇಳ್ತಾ ಇದ್ದೀನಿ, ಒಲೆ ಇದ್ದಾಗ ನಮ್ಮಮ್ಮ ಅವರೆಲ್ಲ ಒಲೆಗೆ ಹಿಂಗೆ 4 ಎಸ್ದುಬಿಟ್ಟು ಮತ್ತೆ ಕೆಂಡಕ್ಕೆ ಹಾಕ್ಬಿಟ್ಟು ಎಲ್ಲ ಹಿಂಗೆ ಎಳೆದ್ಬಿಡೋರು. ಕೈಯೆಲ್ಲ ಅರಿತಿದ್ವಿ. ಅಂದರೆ ಅಕ್ಕ ನೀನು ಯಾವ ಕಾಲದೋಳು ಅಂತ ಕೇಳಬೇಡಿ. ಒಂದು 15 ವರ್ಷದ ಹಿಂದೆ, ನಾವಿನ್ನೂ ಚಿಕ್ಕವ್ರೆ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ, ನಾವೆಲ್ಲ ಕಾಲೇಜ್ಗೆ ಹೋಗೋ ಅಷ್ಟರಲ್ಲೆಲ್ಲ ಮಿಕ್ಸಿ, ಗ್ಯಾಸು, ಕುಕ್ಕರು ಇದೆಲ್ಲ ಬಂತು. ನಾನು ಒಲೆಯಲ್ಲಿ ಅಡುಗೆ ಮಾಡಿದ್ದೀನಿ. ನಮ್ಮ ಅಪ್ಪಾಜಿ ಅಡುಗೆ ಮಾಡೋದು ಕಲಿತಾ ಇಲ್ಲ ಅಂದ್ಬಿಟ್ಟು ಹೊಡೆದಿತ್ತು, ಚೆನ್ನಾಗಿ ಹೊಡೆದಿತ್ತು ಒಂದ್ಸಲ. ಈಗ ಅಪ್ಪಾಜಿ ಇಲ್ಲ. ಸೊ ಆದರೆ ಇವಾಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದೀನಿ. ನೋಡ್ತಿರ್ತಾರೆ ಮೇಲಿಂದ. ಹಂಗೂ ಬಂತಾ? ಮೆಣಸಿನ್ಕಾಯಿ ಹುರಿದಿದ್ದೀನಿ. ನಾವು ಖಾರಕ್ಕೆ ಏನೇನು ಹಾಕ್ತೀನಿ ಅಂದರೆ ಉಪ್ಪು ಹಾಕಬೇಕು, ಜೀರಿಗೆ. ನಿಮ್ಮ ಮನೇಲಿ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಮೆಣಸಿನ್ಕಾಯಿನ ನೀವು ಹಾಕೋಬೋದು. ನಮ್ಮನೇಲಿ ನಮ್ಮ ಯಜಮಾನ್ರು ಜಾಸ್ತಿ ಖಾರ ತಿನ್ನೋದ್ರಿಂದ ನಾನು ಯಾವಾಗಲೂ ಇದ್ರ ತುಂಬ ಖಾರ ಮಾಡಿಟ್ಟಿರ್ತೀನಿ. ಎಮರ್ಜೆನ್ಸಿಲಿ ಇದ್ದರೆ ಏನಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಮೆಣಸಿನ್ಕಾಯಿ, ಉಪ್ಪು, ಮೆಣಸು, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಪುಡಿ ಮಾಡೋಣ, ಆಮೇಲೆ ಹಾಕೋಣ. ಇದನ್ನು ಇವಾಗ ನೀರು ಹಾಕೊಂಡು ರುಬ್ಬಿಟ್ರೆ ಅದು ಮೆಣಸಿನ್ಕಾಯಿ ಬೀಜ ಎಲ್ಲ ಸೌದಿರಲ್ಲ. ಸೊ ಹಾಗಾಗಿ ಇದನ್ನು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಪುಡಿ ಮಾಡೋಣ. ಇದ್ರ ಜೊತೆಲೇ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಉಪ್ಸಾರ್ದು ನೀರು ಹಾಕಿದ್ರೆ ಬೀಜಗಳೆಲ್ಲ ಸವಿಯಲ್ಲ. ಸೊ ಹಾಗಾಗಿ ಫಸ್ಟು ಇದನ್ನು ಪುಡಿ ಮಾಡ್ಕೊತೀನಿ. ಮೆಣಸಿನ್ಕಾಯಿ ಬೀಜ ಎಲ್ಲ ಬೇಳೆ ಬೆಂದಿದೆ. ಈಗ ನಾನು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿನೆಲ್ಲ ಇದು ಪುಡಿ ಮಾಡಿದ್ದೀನಿ ನೀಟಾಗಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾವು ನೀರಾಕಿ ರುಬ್ಬಿದ್ರೆ ಇದು ಬೀಜ ಎಲ್ಲ ಸವಿತಾ ಇರಲಿಲ್ಲ, ನೀಟಾಗೆ ಪುಡಿ ಆಗ್ತಾ ಇರಲಿಲ್ಲ. ಇವಾಗ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು. ಮತ್ತು ಕೆಲವರು ತಣ್ಣೀರು ಹಾಕ್ಕೊಂಡು ರುಬ್ತಾರೆ, ರುಬ್ಬಾರ್ದು, ಖಾರ ಹಾಳಾಗುತ್ತೆ. ನಾನು ಕಾಳು ಮತ್ತು ಸೊಪ್ಪು ಬೇಯಿಸಿರೋಂತಹ ನೀರನ್ನೇ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಆವಾಗ ಟೇಸ್ಟು ಚೆನ್ನಾಗಿರುತ್ತೆ, ಖಾರನೂ ಹಾಳಾಗಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಉಪ್ಸಾರು ಬೇರೆ ನೀರು ಹಾಕ್ಕೊಂಡು, ಬೇರೆ ತಣ್ಣೀರು ಹಾಕ್ಕೊಂಡು ರುಬ್ತಾರೆ. ಆವಾಗ ಖಾರ ಅಷ್ಟು ಟೇಸ್ಟ್ ಇರಲ್ಲ ಮತ್ತು ಖಾರನೂ ಹಾಳಾಗುತ್ತೆ.
ಉಪ್ಸಾರು ಖಾರ ರೆಡಿ. ಕಲರ್ ಸೂಪರ್ ಆಗಿದೆ. ಬಾಯ್ಕಿ ರುಬ್ಬಿದ್ದೀನಿ. ಇಲ್ಲಿ ಉಪ್ಸಾರು ಆಗೋ ಅಷ್ಟರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಮಕ್ಕಳೆಲ್ಲ ಊಟಕ್ಕೆ ಹೊಟ್ಟೆ ಅಂತಾವೆ. ಇದನ್ನು ಬಸ್ತಿ ಸೊಪ್ಪು ಸಪ್ರೇಟು ಮತ್ತು ನೀರನ್ನು ಸಪ್ರೇಟ್ ಮಾಡಿ ಸೊಪ್ಪನ್ನ ಫ್ರೈ ಮಾಡಬೇಕು. ಈರುಳ್ಳಿ ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಮೊಟ್ಟೆ ಕೂಡ ಹಾಕ್ತಾರೆ. ಇವತ್ತು ನಾವು ಮೊಟ್ಟೆ ಏನು ಹಾಕ್ತಾಯಿಲ್ಲ. ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರದ್ದು ನುಗ್ಗೆ ಸೊಪ್ಪಿಂದು ಬಿಳಿದು ಹೂವು ಬರುತ್ತಲ್ಲ, ಅದನ್ನು ಮೊಟ್ಟೆಗೆ ಹಾಕಿ ಹುರಿದ್ರೆ ಚೆನ್ನಾಗಿರುತ್ತೆ. ಗೊತ್ತು ನೋಡಿ ಅದಕ್ಕೆ ಒಬ್ಬೊಬ್ರೆ. ಆಯಿತು ಆಯಿತು ಆಯಿತು. ಎಷ್ಟೊತ್ತು ಸೊಪ್ಪು ಹುರಿದ್ಬಿಟ್ಟು ಊಟ ಕೊಡೋದಷ್ಟೆ. ಪಾಪ ಮಕ್ಕಳೆಲ್ಲ ಇನ್ನೊಂದು ವಾರ ಇರ್ತಾರೆ ಮನೇಲಿ. ಆಮೇಲೆ ಸ್ಕೂಲ್ ಬಂತು ಅಂತ ಓಡ್ತಾರೆ. ಬೆಳಗ್ಗೆ ಮಾಡಿದ್ದೆ, ಮಧ್ಯಾಹ್ನ ತಿಂದು ಆರಾಮಾಗಿ ಖಾರ ಕಮ್ಮಿ ಹಾಕಿ. ಇದು ನೀರು ಸೋರೋ ಅಷ್ಟು ನೀಟಾಗೆ ಚೆನ್ನಾಗಿ ನೀರೆಲ್ಲ ಸೋರಿಸ್ಬೇಕು. ಇಲ್ಲಾಂದರೆ ಉರಿವಾಗ ಅದು ನೀರು ಹಂಗಂಗೆ ಇರುತ್ತೆ, ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸೊಪ್ಪನ್ನ ಸೋರಾಕಿದ್ದೀನಿ, ನೀರೆಲ್ಲ ಸೋರೋ ಹಾಗೆ. ಖಾರನ ಒಂದು ಬಟ್ಲಿಗೆ ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರಲ್ಲೇ ಇಡಬಾರ್ದು. ಒಬ್ಬೊಬ್ರು ಇಡ್ತಾರೆ, ಮಿಕ್ಸಿ ಜಾರಲ್ಲೇ ಇಟ್ಟರೆ ಇದು ಇದೇನಿದು ಬ್ಲೇಡೆಲ್ಲ ಹಾಳಾಗುತ್ತೆ. ಅವರು ರೆಡಿ ಮಾಡೋರು ಹೇಳ್ತಾರೆ ಮಿಕ್ಸಿ ನೀವು ಖಾರ ಎಲ್ಲ ಹಂಗೆ ಇಟ್ಬಿಟ್ಟಿರ್ತೀರ ಅದಕ್ಕೆ ಮಸಾಲೆ ರುಬ್ಬಿದ ತಕ್ಷಣ ಹಾಕೋಬೇಕು ಅಂತ. ನಮ್ಮ ಮನೇಲಿ ಇಡಲ್ಲ ಇದರಲ್ಲೇ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಖಾರನೂ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ಮಿಕ್ಸಿ ಜಾರಲ್ಲಿರೋಂಥ ಖಾರನ ವೇಸ್ಟ್ ಮಾಡಲ್ಲ. ಒಂದು ಟೊಮೊಟೊ ಬೇಯಿಸಿದ್ನಲ್ಲ, ಆ ಟೊಮೊಟೊನ ಹಾಕ್ಕೊಂಡು ರುಬ್ಬಿ ಉಪ್ಸಾರದು ನೀರೊಳಗಡೆ ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಖಾರ ಹುಳಿ ಎಲ್ಲ ಇಳಿ. ಇದಕ್ಕೆ ಪಲ್ಯ ಮಾಡೋದಕ್ಕೆ ತೆಂಗಿನಕಾಯಿ ತುರಿತಾ ಇದ್ದೀನಿ. ಈರುಳ್ಳಿ ಎಲ್ಲ ಹೆಚ್ಚಾಗೈತೆ. ಈ ಸೈಡು ಮುದ್ದೆಗೆ ಇಟ್ಟಿದ್ದೀನಿ. ಮನೇಲಿ ನಾನು ಅಶ್ವಿನಿ ಇಬ್ಬರೇ ಇರೋದ್ರಿಂದ 2 ಮುದ್ದೆ ಮಾಡೋದು. ಸೊ ಹಾಗಾಗಿ ಬಾಣಲಿ ಇಟ್ಟಿದ್ದೀನಿ. ಪಲ್ಯ ಮಾಡೋದಕ್ಕೆ ನುಗ್ಗೆ ಸೊಪ್ಪು ಹುರಿಯೋದಕ್ಕೆ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಸೊಪ್ಪಲ್ಲಿ ಬಾಯಿಗೆ ಸಿಗುತ್ತೆ. ಮಕ್ಕಳು ಮೊಯ್ತಾ ಅಂತ ತಿನ್ನೋದೇ ಇಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತೆ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಸಿಟಿ ಸೈಡೆಲ್ಲ ಉಪ್ಸಾರು ಹೆಂಗೆ ಮಾಡ್ತಾರೆ ಹೇಳು? ಸಿಟಿ ಸೈಡು ಸಪ್ರೇಟ್ ಇದು ಖಾರ ಮಾಡಿ ಇಟ್ಕೊಳ್ಳಲ್ಲ ಈ ಥರ. ಈ ಖಾರನೆಲ್ಲ ಅದು ಉಪ್ಸಾರು ಬಸ್ಕಿರ್ತೀವಲ್ಲ, ಆ ನೀರಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ನಾವು ಅದನ್ನು ಬಸ್ಸಾರು ಥರ ಮಾಡ್ಕೊಂಡಿರ್ತೀವಿ. ತೆಂಗಿನಕಾಯಿ ಟೊಮೊಟೊ ಸಾಂಬಾರು ಪುಡಿ ಎಲ್ಲ ರುಬ್ಬಿ ನಾವು ಅದನ್ನು ಬಸ್ಸಾರು ಥರ ಮಾಡ್ಕೊತೀವಿ. ಬಟ್ ಈ ಥರ ಇದ್ರೇ ಚೆನ್ನಾಗಿರುತ್ತೆ ಉಪ್ಸಾರು. ಮಂಡ್ಯ ಸೈಡೆಲ್ಲ ಇದೇ ಥರ ಮಾಡೋದು, ಚೆನ್ನಾಗಿರುತ್ತೆ. ಒಂದ್ಸಲ ಟೊಮೊಟೊ ಖಾರ ಮಾಡೋದು ತೋರಿಸ್ತೀನಿ. ನಮ್ಮ ಅವನಿಗೆ ತುಂಬ ಇಷ್ಟ. ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇಷ್ಟೇ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಯಿತು. ತೆಂಗಿನಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ಲ, ಇದೇ ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ರೆಡಿ. ನುಗ್ಗೆ ಸೊಪ್ಪು ಉಪ್ಸಾರು ರೆಡಿಯಾಗಿದ್ದೆ. ಅನ್ನ ರೆಡಿಯಾಗಿದೆ. ಉಪ್ಪು ಹಾಕ್ತಾ ಇರೋದು ಏಕೆ ಅಂದರೆ ಮುದ್ದೆ ಗಂಟು ಬರದೇ ಇರಲಿ ಅಂತ. ಹಚ್ಚರಾಗಿ ಮುದ್ದೆ, ಉಪ್ಸಾರು, ಬಿಸಿ ಬಿಸಿ ಮುದ್ದೆ. ಉಪ್ಸಾರು ಖಾರ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಕಲಿಸ್ಕೊಂಡು ತಿನ್ಬೋದು. ಉಪ್ಸಾರು ಬಿಸಿಯಾಗಕ್ಕೆ ಇಟ್ಟಿದ್ದೆ, ಮತ್ತೆ ಬಿಸಿ ಬಿಸಿ ಉಪ್ಸಾರು. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ನೋಡಿದ ತಕ್ಷಣ ಬಾಯಿ ನೀರು ಬರ್ತೈತೆ. ಮಾವಿನಕಾಯಿ ಜೊತೆ ಉಪ್ಸಾರು ಜೊತೆಗೆ ಮಾವಿನಕಾಯಿ ನೆಂಚ್ಕೊಂಡು ತಿಂತಾ ಇದ್ದರೆ 1 ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ. ಮಾವಿನಕಾಯಿ ಸೀಸನ್ ಇಲ್ಲ ಅಂತ ಅಂದರೆ ನಿಂಬೆ ಹುಳಿ ಬಿಟ್ಕೋತಾರೆ. ನಿಂಬೆ ಹುಳಿ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಜಾಸ್ತಿ ಉಪ್ಸಾರು ಮಾಡಿದಾಗ ನಿಂಬೆ ಹುಳಿನೇ ಬಿಟ್ಕೊಳ್ಳೋದು. ನಿಮಗೆ ಮಾವಿನಕಾಯಿ ಇಷ್ಟನಾ ನಿಂಬೆ ಹುಳಿ ಇಷ್ಟನಾ ಕಮೆಂಟ್ ಮಾಡಿ.
ನೀವು ಇದೇ ಥರ ಉಪ್ಸಾರು ಮಾಡ್ತೀರಾ ಕಮೆಂಟ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ, ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್. ಮಕ್ಕಳು ಪಾಪ ಹೊಟ್ಟೆ ಹಸು ಅಂತ ಇದ್ದಾರೆ, ಊಟ ಕೊಡೋಣ.